ಹಾಯ್ ಫ್ರೆಂಡ್ಸ್, ನಾನಿವತ್ತು ರಾಗಿಗುಡ್ಡ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಬನ್ನಿ ಹೋಗೋಣ. ಹೆಂಗಿದೆ ಏನಿದೆ ಅಂತ ತೋರಿಸ್ತೀನಿ. ತುಂಬ ಚೆನ್ನಾಗಿದೆ. ನೋಡಿ, ಈಗ ಅಲ್ಲಿ ಸ್ಲಿಪ್ಪರ್ ಸ್ಟ್ಯಾಂಡು ಅಂದರೆ ನಾವು ಬ್ಯಾಗ್ ತಗೊಂಡು ಸ್ಲಿಪ್ಪರ್ನ ಆ ಬ್ಯಾಗ್ಗೆ ಹಾಕಿಬಿಟ್ಟು ಒಬ್ಬರು ಅಲ್ಲಿರ್ತಾರೆ, ಅವ್ರ ಕೈಗೆ ಕೊಟ್ಬಿಡೋದು. ಅವರು ಆ ಬ್ಯಾಗ್ಗೆ ನಾವು ಸ್ಲಿಪ್ಪರಾಗಿ ಕೊಟ್ಟಾಗ ನಮಗೆ ಒಂದು ಇದು ಕೊಡ್ತಾರೆ, ನಂಬರ್ನ. ಅದನ್ನು ತೊಗೊಂಡೋಗಿ ನಮಗೆ ಎಷ್ಟು ಕೊಡಬೇಕು ಅನಿಸುತ್ತೋ, ಅಲ್ಲಿ ಡಬ್ಬಿ ಇಟ್ಟಿದ್ದಾರೆ, ಅದಕ್ಕೆ ನಾವು ಹಣನ ದುಡ್ಡನ್ನ ಹಾಕ್ಬೋದು. ಬಟ್ ಬನಶಂಕರಿಲಿ ₹5 ಅಂತ ಕೇಳ್ತಾರಲ್ಲ, ಹಾಗೆ ಬಾಯ್ಬಿಟ್ಟು ಇವರು ಕೇಳಲ್ಲ. ನಮ್ಗೆ ಇಷ್ಟ ಬಂದಷ್ಟು ನಾವು ಹಾಕ್ಬಿಟ್ಟು ಹೋಗ್ಬೋದು. ಆ ಥರ ಇಲ್ಲಿ ಮಾಡಿದ್ದಾರೆ. ಬಟ್ ಸ್ಲಿಪ್ಪರ್ಗೆ ತುಂಬ ಚೆನ್ನಾಗಿ ವ್ಯವಸ್ಥೆ ಮಾಡಿದ್ದಾರೆ. ನಾನು ವೀಡಿಯೋಸ್ ಮಾಡಬೇಡಿ ಅಂತ ಅಲ್ಲಿ ಹಾಕಿದ್ರು, ಹಂಗಾಗಿ ನಾನು ನೀಟಾಗಿ ವೀಡಿಯೋಸ್ ಮಾಡೋಕ್ಕೆ ಆಗಲಿಲ್ಲ. ಆಗ್ತಾನೆ ಎಲ್ಲನೂ ಕ್ಲೀನ್ ಮಾಡ್ತಾಯಿದ್ರು, ದೇವ್ರನ್ನ ಎಲ್ಲ ಅಭಿಷೇಕ ಮಾಡ್ತಾಯಿದ್ರು. ನಾವು ಸರಿ ನೋಡ್ತಾ ಇದ್ದರೆ ಎಲ್ಲಿ ಬೈತಾರೋ ಅನ್ನೋ ಬೈಕೆ ನಾನು ಅಷ್ಟು ನೀಟಾಗಿ ಕ್ಲಿಯರಾಗಿ ವೀಡಿಯೋಸ್ನ ಮಾಡೋಕ್ಕೆ ಆಗಲಿಲ್ಲ. ಅದು ಹೇಗೇಗೋ ಬಂದ್ಬಿಟ್ಟಿದೆ. ತುಂಬಾ ಅಲ್ಲೇ ಅನ್ನಪೂರ್ಣೇಶ್ವರಿ ಅಂತ ದೇವರಿದೆ. ಅದರಲ್ಲಿ ಫಸ್ಟು ನಮಗೆ ಸಿಕ್ಕದೆ ಇಲ್ಲಿ ದೇವರಿದು. ಅದ್ರ ಮೇಲೆ ಈ ಥರ ಅಕ್ಕಿನ ಹಾಕ್ತಾರೆ. ಅಂದರೆ ಅದರ ಪಾದಕ್ಕೆ, ಅನ್ನಪೂರ್ಣಿ ಪಾದಕ್ಕೆ ಈ ಥರ ಅಕ್ಕಿನ ಹಾಕ್ತಾರೆ. ಅದು ಏನು ಅಂತ ನನಗೂ ಅಷ್ಟಾಗಿ ಗೊತ್ತಾಗಲಿಲ್ಲ. ಬಂದವರೆಲ್ಲ ಲೋಟದಲ್ಲಿ 2 ಲೋಟ 1 ಲೋಟ ಅಂತ ಅಕ್ಕಿನ ಹಾಕ್ತಾರೆ. ಅವರನ್ನು ಕೇಳಿದರೆ ಹೇಳೋರೇನೋ, ನಾನು ಕೇಳಲಿಲ್ಲ. ಈ ಥರ ಹಾಕ್ಬಿಟ್ಟು ಹೋಗ್ತಾರೆ. ಅದು ಅನ್ನಪೂರ್ಣೇಶ್ವರಿಯ ಕಾಲು, ಕಾಲಲ್ಲ ಮೊಡ್ಲು ಅವ್ರದ್ದು. ಮೊಡ್ಲಿಗೆ ಹಾಕ್ಬಿಟ್ಟು ಹೋಗ್ತಾ ಇದ್ದಾರೆ. ಅದು ನನಗೂ ಅಷ್ಟು ಬಗ್ಗೆ ಗೊತ್ತಿಲ್ಲ. ಹಾಗೆ ಮೇಲ್ಗಡೆ ಹತ್ಕೊಂಡು ಬಂದರೆ ಆಂಜನೇಯನ ದೇವಸ್ಥಾನ. ಆಂಜನೇಯ ಮತ್ತು ಶಿವ ಮತ್ತು ರಾಮ ಲಕ್ಷ್ಮಣ 3 ದೇವರು ಮೇಲ್ಗಡೆ ಇದೆ. ತುಂಬಾ ಅದ್ಭುತವಾಗಿದೆ, ತುಂಬ ಚೆನ್ನಾಗಿದೆ. ಆಮೇಲೆ ಇನ್ನೊಂದು ಏನು ಅಂದರೆ, ನಾವು ಬೇಗನೆ ಹೋಗಿರೋದ್ರಿಂದ ಜಾಸ್ತಿ ಜನ ರಶ್ ಇರಲಿಲ್ಲ. ಆರಾಮಾಗಿ ದರ್ಶನ ಮಾಡಿಕೊಂಡು ಬರ್ಬೋದು. ಅಷ್ಟು ಚೆನ್ನಾಗಿತ್ತು. ಹಾಗೆಯೇ ನೋಡಿ, ಅಲ್ಲೇ ಪಕ್ಕದಲ್ಲೇ ಶಿವನ ದೇವಸ್ಥಾನ, ಅಂದರೆ ಶಿವಲಿಂಗ ಸಖತ್ತಾಗಿ ಕಾಣಿಸ್ತಾ ಇದೆ. ನೋಡಿ, ನೀವು ದರ್ಶನ ಮಾಡ್ಕೊಳ್ಳಿ, ಎಷ್ಟು ಸೂಪರಾಗಿ ಕಾಣಿಸ್ತಾ ಇದೆ ಅಂತ. ನಾನಿದೆಲ್ಲ ಅವರು ಗೊತ್ತಾಗ್ದಂಗೆ ವಿಡಿಯೋ ಮಾಡಿರೋದು, ಬೈತಾರೆ. ಬಟ್ ಇಷ್ಟೊಂದು ನೀಟಾಗಿ ಬರ್ತದೆ ಅಂತ ನಮಗೆ ಗೊತ್ತಿರಲಿಲ್ಲ. ಸೂಪರಾಗಿ ಬಂದಿದೆ, ಚೆನ್ನಾಗೂ ಬಂದಿದೆ ವಿಡಿಯೋಸು. ಅದರ ಪಕ್ಕದಲ್ಲೇ ರಾಮ ಲಕ್ಷ್ಮಣ ಇದೆ. ಬಟ್ ತುಂಬ ಚೆನ್ನಾಗಿದೆ. ತುಂಬ ಅಂದರೆ ತುಂಬ ಇಷ್ಟ ಆಯಿತು ನಮಗೂ. ಮನಸ್ಸು ಕೂಲಾಗಿ, ಆ ಪ್ಲೇಸು ಎಷ್ಟು ಕೂಲಾಗಿದೆ ಗೊತ್ತಾ, ತುಂಬಾ ಕೂಲಾಗಿದೆ, ಸಖತ್ತಾಗಿದೆ. ನೋಡ್ತಾ ಇದ್ದರೆ ಇನ್ನೂ ಒಂದಷ್ಟೊತ್ತಿಲ್ಲೇ ಇದ್ದು ನೋಡಬೇಕು ಅನಿಸುತ್ತೆ. ಅಲ್ಲೇ ರಾಗಿಗುಡ್ಡ ದೇವಸ್ಥಾನದ ಪಕ್ಕದಲ್ಲೇ ಒಂದು ಸ್ಕೂಲು
ಕಾರ್ಮೆಂಟೋ ಏನೋ ಇರಬೇಕು ಅಂದ್ಕೊತೀನಿ. ಮಕ್ಕಳು ಆಟ ಆಡ್ತಾಯಿದ್ರು. ಅದ್ರ ಪಕ್ಕದಲ್ಲೇ ಮರ ನೋಡಿ, ಏನೋ ಕಾಯಿ ಇದು ಗೊತ್ತಿಲ್ಲ, ಎಷ್ಟೊಂದು ದಪ್ಪ ದಪ್ಪ ಕಾಯಿ ಇದೆ ನೋಡಿ, ಏನಂತಲೇ ಅರ್ಥ ಆಗಿಲ್ಲ. ಆ ಕಾಯಿಂದು ಏನಂತ ನನಗೂ ಅಷ್ಟು ಗೊತ್ತಿಲ್ಲ, ನಿಮಗೆ ಗೊತ್ತಿದ್ರೆ ಹೇಳಿ, ಅದೇನು ಅಂತ ನನಗೂ ಅರ್ಥ ಆಗಿಲ್ಲ. ಬಟ್ ಕಾಯಿ ಮಾತ್ರ ತುಂಬಾ ಕಚ್ಚಿದೆ. ಮತ್ತು ಹಾಗೆಯೇ ಅಲ್ಲಿಂದನೇ ಒಂದು ಅಲ್ಲಿ ಪಾರ್ಕ್ ಥರ ಇರುತ್ತೆ. ಆ ಪಾರ್ಕ್ ಒಳಗಡೆ ಹೋದರೆ ಇಲ್ಲಿ ಕಲ್ಲಲ್ಲೇ ಕೆತ್ತಿರುವಂತಹ ಬ್ರಹ್ಮ, ಮತ್ತು ನೋಡಿ ಇಲ್ಲಿದ್ದಾರಲ್ಲ, ನೀವೇ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಕಲ್ಲಲ್ಲಿ. ನಿಜವಾಗ್ಲೂ ಹೇಳ್ತೀನಿ, ಸಖತ್ತಾಗಿ ಮಾಡಿದ್ದಾರೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನಂಗನ್ಕ ತುಂಬ ಇಷ್ಟ ಆಯಿತು, ಸಖತ್ತಾಗಿತ್ತು. ಬರೀ ಕಲ್ಲಲ್ಲಿ ಕೆತ್ತಿರೋ ಅಂಥದ್ದು, ಕಲ್ಲ ಬಂಡೆ ಒಳಗಡೆ ಕೆತ್ತಿ ಇಟ್ಟಿರೋದು. ಇನ್ನೇನು ಅದಕ್ಕೆ ಅವರು ಇದು ಮಾಡಿಲ್ಲ, ಹಾಗೆ ಕೆತ್ತಿಸ್ಬಿಟ್ಟು ಇಟ್ಟಿದ್ದಾರೆ ಅಷ್ಟೇ. ಹೀಗೆ ನೋಡಿ, ಇಲ್ಲಿ ಬ್ರಹ್ಮ, ವಿಷ್ಣು, ಮಹೇಶ್ವರ ಇದ್ದಾರೆ. ಸಕ್ಕತ್ತಾಗಿದೆ, ಸೂಪರಾಗಿದೆ. ನನಗನ್ಕ ಸಖತ್ ಇಷ್ಟ ಆಯಿತು. ತುಂಬಾ ಅದ್ಭುತವಾಗಿದೆ. ಅಂತೂ ಇಂತೂ ನೋಡ್ಕೊಂಡು ಬಂದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ? ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ನ ಫ್ರೆಶ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡ್ಕೊಳ್ಳಿ. ಇದು ಬಸವಣ್ಣ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಕೆಳಗಡೆ, ಎಷ್ಟು ಅದ್ಭುತವಾಗಿ